1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಈಸ್ಟ್ ಪಾಕಿಸ್ತಾನ್ ಅಂದ್ರೆ ಢಾಕಾನ ಉರ್ಮಿತೋಲಾ ಏರ್ಬೇಸ್ ಇಂಡಿಯನ್ ಏರ್ ಫೋರ್ಸ್ಗೆ ತೊಂದರೆ ಉಂಟು ಮಾಡ್ತಾ ಇತ್ತು. ಏಕೆಂದ್ರೆ ಯಾವಾಗ ಭಾರತೀಯ ವಾಯುಪಡೆ ಢಾಕಾ ಮೇಲೆ ಬಾಂಬಿಂಗ್ ಮಾಡಲು ಹೋದಾಗ ಇಲ್ಲಿನ ಪಾಕಿಸ್ತಾನಿ ಸೈಬರ್ ಜೆಟ್ ಇವುಗಳನ್ನ ಇಂಟರ್ಸೆಪ್ಟ್ ಮಾಡ್ತಾ ಇತ್ತು. ಅದಕ್ಕೆ ಇಂಡಿಯನ್ ಏರ್ ಫೋರ್ಸ್ ಈ ಏರ್ಬೇಸ್ ಅನ್ನ ಡಿಸ್ಟ್ರಾಯ್ ಮಾಡುವ ಪ್ಲಾನ್ ಮಾಡ್ತು. ಮತ್ತೆ ಡಿಸೆಂಬರ್ 4, 1971ರಂದು ವಿಂಗ್ ಕಮಾಂಡರ್ ನರೇಂದ್ರ ಛತ್ರಾಲ್ 3 ಹಂಟರ್ ಏರ್ಕ್ರಾಫ್ಟ್ ನ ಜೊತೆಗೆ ಬಂಗಾಳದ ಹರ್ಷಿಮಾರಾ ಏರ್ಬೇಸ್ ನಿಂದ ಹಾರಾಟ ಮಾಡ್ತಾರೆ. ರಡಾರ್ ನಿಂದ ತಪ್ಪಿಸಿಕೊಳ್ಳಲು ಕಡಿಮೆ ಆಟಿಟ್ಯೂಡ್ ಮೇಲೆ ಹಾರಾಟ ಮಾಡ್ತಾರೆ. ಮತ್ತೆ ಈ ಏರ್ಬೇಸ್ ಬಳಿ ಬರ್ತಾ ಇದ್ದಂತೆ ಭಾರಿ ಆಂಟಿ ಏರ್ಕ್ರಾಫ್ಟ್ ನ ಫೈರ್ ಮಧ್ಯೆಯೂ ಇದನ್ನ ನಾಶ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಆದ್ರೆ ಅದೇ ಕ್ಷಣ 4 ಪಾಕಿಸ್ತಾನಿ ಸೈಬರ್ ಜೆಟ್ ಇವುಗಳನ್ನ ಇಂಟರ್ಸೆಪ್ಟ್ ಮಾಡುತ್ತೆ. ನರೇಂದ್ರ ತಮ್ಮ ಫಾರ್ಮೇಶನ್ ಅನ್ನ ಬ್ರೇಕ್ ಮಾಡಿ ಒಂದು ಸೈಬರ್ ಜೆಟ್ ನ ಹಿಂದೆ ಬರ್ತಾರೆ. ತನ್ನ ಕೆನಾನ್ ನಿಂದ ಫೈರ್ ಮಾಡಿ ಇದನ್ನ ಡ್ಯಾಮೇಜ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಇದನ್ನ ಕಂಡು ಪಾಕಿಸ್ತಾನಿ ಪೈಲಟ್ ಓಡುವ ಪ್ರಯತ್ನ ಮಾಡ್ತಾನೆ. ಆದ್ರೆ ನರೇಂದ್ರ ತಮ್ಮ ಫ್ಲೈಟ್ ನಲ್ಲಿ ಲೋ ಫ್ಯೂಲ್ ಇದ್ರೂ ಅದನ್ನ ಬೆನ್ನು ಬಿದ್ದು ಶೂಟ್ ಡೌನ್ ಮಾಡ್ತಾರೆ. ಮತ್ತೆ ಉಳಿದ ವಿಮಾನಗಳ ಜೊತೆಗೆ ವಾಪಸ್ ಬರ್ತಾರೆ. ಇವರ ಈ ಸಾಧನೆಗೆ ಇವರಿಗೆ ವೀರ ಚಕ್ರ ನೀಡಿ ಸನ್ಮಾನಿಸಲಾಯಿತು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.